ತಾವು ಈ ಅತ್ಯುನ್ನತ ಹಾಗೂ ಗೌರವಾನ್ವಿತ ಸಭಾಧ್ಯಕ್ಷರ ಪೀಠವನ್ನು ಅಲಂಕರಿಸಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಶಾಸಕರುಗಳ ಎಲ್ಲರ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ರಾಜಕೀಯ ಅನುಭವ, 4 ಬಾರಿ ಶಾಸಕರಾಗಿ 45 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಅನುಭವನ ಪಡೆದಿರ್ತಕ್ಕಂಥ ತಾವುಗಳು ಶಿಕ್ಷಣ ಕ್ಷೇತ್ರದ ಮುಖೇನ ಇವತ್ತು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ತಾವುಗಳು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ದೇನೆ, ಒಂದು ಕ್ಲೀನ್ ಸ್ಲೇಟ್ ಅಂತ ಏನು ಹೇಳ್ತೇವೆ, ರಾಜಕಾರಣದಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ದೇನೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವನ ಇರ್ತಕ್ಕಂಥ ತಾವು ಇಷ್ಟೆಲ್ಲ ಅನುಭವ ಇದ್ದು ಇವತ್ತು ಈ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ ಅಂತೇಳಿ ಹೇಳ್ತಾ, ಪ್ರಥಮವಾಗಿ ಹಿರಿಯರಾಗಿರ್ತಕ್ಕಂಥ ಹಿರಿಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ನಾವು ಈ ರೀತಿ ನಡ್ಕೊಳ್ಬಾರ್ದಿತ್ತು ಅಂತೇಳಿ ವಿರೋಧ ಪಕ್ಷದ ವಿಚಾರವಾಗಿ ಹೇಳಿದ್ರು. ಮೊನ್ನೆ ಸುನೀಲ್ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ನಾವು ತಮ್ಮ ಆಯ್ಕೆಯ ವಿಚಾರದಲ್ಲಿ ದೂರ ಉಳಿದಿರ್ತಕ್ಕಂಥ ಕಾರಣ ಏನೋ ಅನ್ನೋದನ್ನು ಕೂಡ ಮಾನ್ಯ ವಿಪಕ್ಷ ನಾಯಕರು ಕೂಡ ಉಲ್ಲೇಖ ಮಾಡಿದ್ದಾರೆ. ತಮಗೆ ಈ ಸ್ಥಾನಕ್ಕೆ ಅಗೌರವ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಸ್ಥಾನಕ್ಕೆ ಯಾರೊಬ್ಬ ಹಿರಿಯರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಂಥ ತಪ್ಪು, ಅದನ್ನ ವಿರೋಧಿಸಿ ನಾವು ಇದನ್ನ ಈ ಒಂದು ಪ್ರಕ್ರಿಯೆಯಿಂದ ದೂರ ಉಳಿತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಅನ್ನೋದನ್ನ ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖ ವೇದಿಕೆ ಆಗಿರ್ತಕ್ಕಂಥ ಸದನದ ಕಲಾಪಗಳು ಮುನ್ನಡೆಸ್ತಕ್ಕಂಥ ಅತ್ಯಂತ ಮಹತ್ವರಾಗಿರ್ತಕ್ಕಂಥ ಜವಾಬ್ದಾರಿ ತಮಗೆ ಸಿಕ್ಕಿರುವಂಥದ್ದು. ನಾವು ಇವತ್ತು ಸದನದಲ್ಲೇನೋ ಶಾಸಕರುಗಳು ಕೂತಿದ್ದೇವೆ, 223 ಶಾಸಕರುಗಳು ಇವತ್ತು ನಮ್ಮ ಕ್ಷೇತ್ರದ ಪ್ರತಿನಿಧಿಗಳಾಗಿ ನಮ್ಮ ಕ್ಷೇತ್ರದ ಜನರ ಒಂದು ಆಶಯವನ್ನ, ನಿರೀಕ್ಷೆಗಳನ್ನ ಮತ್ತು ಸಮಸ್ಯೆಗಳನ್ನ ಈ ಸದನದ ಮೂಲಕ ವ್ಯಕ್ತಪಡಿಸ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಈ ಸದನ, ಈ ಸಂದರ್ಭದಲ್ಲಿ ಈ ಸದನದ ಘನತೆ, ಈ ಸದನದ ಒಂದು ಗೌರವ ಮತ್ತು ಸಂಸದೀಯ ಪರಂಪರೆಯನ್ನು ಕಾಪಾಡ್ತಕ್ಕಂಥ ಒಂದು ಪವಿತ್ರ ಕೆಲಸ ಇವತ್ತು ಸಭಾಧ್ಯಕ್ಷ ಸ್ಥಾನ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಇವತ್ತಿಂತಹ ಸಭಾಧ್ಯಕ್ಷರ ಪೀಠ ಯಾವುದೇ ಒಂದು ಪಕ್ಷಕ್ಕೆ ಸೇರಿರ್ತಕ್ಕಂಥ ಪೀಠ ಅಲ್ಲ ಅನ್ನೋ ಅರಿವು ತಮಗೆಲ್ಲರೂ ಕೂಡ ಇದೆ. ಆದರೆ ಈ ಪೀಠ ಪ್ರಜಾಪ್ರಭುತ್ವದ ಮತ್ತು ಜನರ ವಿಶ್ವಾಸದ ಪೀಠ ಆಗಿದೆ ಅಂತ ಅನ್ನೋದಕ್ಕೂ ಕೂಡ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಹಾಗಾಗಿ ಆಡಳಿತ ಪಕ್ಷ ಆಗಲಿ ಪ್ರತಿಪಕ್ಷ ಆಗಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಮುಕ್ತ ಅವಕಾಶ ಸಿಗಬೇಕು ಅಂತಕ್ಕಂಥ ಆಶಯ ಎಲ್ಲರದ್ದು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಸದನದ ನಿಯಮ, ಸಂಸದೀಯ ಒಂದು ಸಂಪ್ರದಾಯ ಮತ್ತು ಶಿಸ್ತನ್ನ ಕಾಪಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ತಾವು ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಎಲ್ಲ ಸದಸ್ಯರಿಗೂ ಕೂಡ ಒಂದು ಸಮಾನ ಅವಕಾಶ ನೀಡಿ ಸದನದ ಘನತೆಯನ್ನ ಎತ್ತಿಡ್ತಕ್ಕಂಥ ಮತ್ತು ಅತ್ಯಂತ ಸಮತೋಲನದಿಂದ ಕಲಾಪವನ್ನ ಮುನ್ನಡೆಸ್ತೀರಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಮತ್ತೆ ಬಹಳ ಮುಖ್ಯವಾಗಿ ಏನು ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವೇನು ಕರಿತೇವೆ, ಈ ಸದನದಲ್ಲಿ ಈ ನಾಡಿನ ರೈತರ ವಿಚಾರಗಳಿರ್ಬೋದು, ಕೂಲಿ ಕಾರ್ಮಿಕರ ವಿಚಾರ ಇರ್ಬೋದು, ಅದೇ ರೀತಿ ಯುವಕರ ಮತ್ತು ಮಹಿಳೆಯರ ವಿಚಾರಗಳಿರ್ಬೋದು, ವಿದ್ಯಾರ್ಥಿಗಳ ವಿಚಾರ ಇರ್ಬೋದು, ಮತ್ತು ಎಲ್ಲ ಸಮಾಜದ ಎಲ್ಲ ವರ್ಗಗಳ ಸಮಸ್ಯೆಗಳಿಗೆ ಈ ಸದನ ಧ್ವನಿಯಾಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳು, ರಚನಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ಹಾಗೂ ಜನಪರ ನಿರ್ಧಾರಗಳಿಗೆ ಈ ಸದನ ಸಾಕ್ಷಿ ಹಾಕಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಒಂದು ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ತಾವುಗಳು ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆನೂ ಕೂಡ ಸಿಗಬೇಕು. ಬಹಳ ಮುಖ್ಯವಾಗಿ ಇವತ್ತು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಹಾಗಾಗಿ ವಿರೋಧ ಪಕ್ಷಗಳಿಗೆ ಹೆಚ್ಚು ಅವಕಾಶನ ಕೊಟ್ಟು
ಇವತ್ತು ಸದನವನ್ನ ನಡೆಸತಕ್ಕಂಥ ವಿಚಾರದಲ್ಲಿ ತಾವು ಕೂಡ ಸಹಕಾರ ಕೊಡಬೇಕು. ನಮ್ಮೆಲ್ಲರ ಸಹಕಾರ ಸಂಪೂರ್ಣ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಈ ಗೌರವವಾಗಿರ್ತಕ್ಕಂಥ ಸ್ಥಾನ ಅಲಂಕರಿಸಿದ ತಮಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತೇನೆ. ನಮಸ್ಕಾರ.